ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್ ಮಾತಾಡ್ತಿದ್ದೀನಿ. ಇದು ಸ್ಟ್ರೀಟ್ ಕ್ರಿಕೆಟ್ನ 3ನೇ ಟೀಮ್ ರಿವ್ಯೂ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಇವತ್ತು ಮುಂಬೈ ಇಂಡಿಯನ್ಸು ಟೀಮ್ ರಿವ್ಯೂ ಮಾಡೋಣ ಅಂತ. ಟೀಮ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ರಿಕೆಟ್ ಅಪ್ಡೇಟ್ ಇದೆ. ನಿನ್ನೆ ತಾನೇ ಕ್ರಿಕ್ಬೂಸರ್ ರಿಪೋರ್ಟ್ ಮಾಡಿದ್ದಾರೆ, ಆಕಾಶ್ ದೀಪ್ ರೂಲ್ಡ್ ಔಟ್ 2026 IPL ಇಂದ ಅಂತ. ಪಾಪ ಗೌಟಿ ಬೈ ಹೋದಾದ್ಮೇಲೆ ಹಣೆ ಬರನೇ ಚೆನ್ನಾಗಿಲ್ಲ ಗುರು KKRಗೆ. ನನಗೇನೋ ಈ ಸಲ ಪಾಪ ಅವ್ರ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ ಹುಡ್ಕೋದೇ ಸಖತ್ ಕಷ್ಟ ಆಗ್ಬಿಟ್ಟಿದೆ. ಯಾಕಂದರೆ ಅಷ್ಟೊಂದು ರಿಸೋರ್ಸು ಇಲ್ಲ ಇಂಡಿಯಾ ಕಡೆಯಿಂದ. ಅಂದರೆ ಅವ್ರಿಗೆ ಮೇನ್ಲಿ ಬೇಕಾಗಿರೋದು ಡೆತ್ ಬೌಲಿಂಗಿಗೆ ಎಕ್ಸ್ಪೀರಿಯನ್ಸ್ ಇರೋವಂಥ ಬೌಲರ್ಗಳು ಕಮ್ಮಿ. ಸೊ ಸಖತ್ ಕಷ್ಟ ಆಗಿದೆ. ನೋಡ್ಬೇಕು ಯಾರು ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ. ಓಕೆ, ಇವತ್ತು ಟೀಮ್ ರಿವ್ಯೂ ಗೊತ್ತಲ್ಲ. 3ನೇ ಟೀಮ್ ಮುಂಬೈ ಇಂಡಿಯನ್ಸ್, 5 ಟೈಮ್ ಚಾಂಪಿಯನ್ಸು. ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿನ ಚೇಂಜ್ ಮಾಡಾದ್ಮೇಲೆ ಅಷ್ಟೊಂದೇನು ರಿಸಲ್ಟ್ ಏನು ಬಂದಿರಲಿಲ್ಲ. ಬಟ್ ಲಾಸ್ಟ್ ಸೀಸನ್ನು ಹಾರ್ದಿಕ್ ಪಾಂಡ್ಯ ಅವರು ಸೆಮಿಫೈನಲ್ವರೆಗೂ ಕರ್ಕೊ ನೋಡೋಣ, ಹಂಗೆ ಟೀಮ್ ರಿವ್ಯೂ ಚೆಕ್ ಮಾಡೋಣ. ಈ ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ ನೋಡಿದ್ರೆ ಆ್ಯಕ್ಚುಲಿ ಇವ್ರು ಆ್ಯಕ್ಷನಿಗೆ ಎಂಟ್ರಿ ಹಾಕಿನ ಮುಂಚೆ ಕಮ್ಮಿ ಪರ್ಸಿಕೊಂಡು ಎಂಟ್ರಿ ಆಗಿದ್ದು ಆ್ಯಕ್ಷನಿಗೆ. ಐ ಥಿಂಕ್ ಅರೌಂಡ್ 2 crore ಸಮಥಿಂಗ್ ಏನೋ ಇತ್ತು ಅಷ್ಟೇ ಇವರು ಪರ್ಸಲ್ಲಿ. ಬಟ್ ಇವರು ಆ್ಯಕ್ಷನ್ಗೆ ಹೋಗೋಕ್ಕಿಂತ ಮುಂಚೆನೇ ಈ ಟೀಮಿಗೆ ಯಾರ್ಯಾರು ಬೇಕೋ ಆಲ್ರೆಡಿ ಟ್ರೇಡ್ ಮುಖಾಂತರ ಪರ್ಚೇಸ್ ಮಾಡಿಬಿಟ್ಟಿದ್ರು. ಶಾರ್ದೂಲ್ ಠಾಕೂರ್ ಅವ್ರನ್ನ ಲಕ್ನೋವಿಂದ ಬೈ ಮಾಡಿದರು 1 crore. ಮತ್ತು ಗುಜರಾತ್ ಟೈಟನ್ಸ್ ಕಡೆಯಿಂದ ಋತಫೋರ್ಡ್ನು ಕೂಡ ತಗೊಂಡಿದ್ರು. ಬಟ್ ನೋಡ್ಬೇಕು ಅವ್ರನ್ನ ಯಾವ ಥರ ಯೂಸ್ ಮಾಡ್ತಾರೆ ಅಂತ. ಯಾಕಂದರೆ ಇವರು ಟ್ರೇಡ್ ಮಾಡೋಕ್ಕಿಂತ ಮುಂಚೆನೇ ಇವರು ಆಲ್ಮೋಸ್ಟ್ 11 ಸೆಟ್ ಆಗಿಬಿಟ್ಟಿತ್ತು. ಅಂದರೆ ಚೇಂಜ್ ಮಾಡೋ ಅವಶ್ಯಕತೆ ಏನಿರಲಿಲ್ಲ. ಜಸ್ಟ್ ಒಂಥರ ಬ್ಯಾಕಪ್ ಪ್ಲೇಯರ್ಸಿಗೆ ಬೇಕು ಅಂತ ತಗೊಂಡಿದ್ದಾರೆ ಅನಿಸುತ್ತೆ. ಓಕೆ, ಟೀಮ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಎಲ್ಲ ಸ್ಕ್ವಾಡನ್ನು ಒಂಥರ ಫುಲ್ ಸಪ್ರೇಟ್ ಲಿಸ್ಟ್ ಮಾಡ್ಕೊಬಿಟ್ಟಿದ್ದೀನಿ. ವಿಕೆಟ್ ಕೀಪರು, ಬ್ಯಾಟರು, ಆಲ್ರೌಂಡರ್ಸು, ಬೌಲರ್ಸು ಮತ್ತು ಲಾಸ್ಟಲ್ಲಿ ಪ್ಲೇಯಿಂಗ್ 11 ಸೆಟ್ ಮಾಡೋಣ. ಫಸ್ಟು ಒಂದು ಸಲ ಎಲ್ಲ ಪ್ಲೇಯರ್ಸು ಹೆಂಗೆ ಲೈಕ್ ಎಲ್ಲ ಗೊತ್ತಿರೋ ಅಷ್ಟನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟು. ಓಕೆ, ನೀವು ಲಾಸ್ಟ್ ಟೈಮ್ ಈ ಸಲ T20 ವರ್ಲ್ಡ್ ಕಪ್ಪಲ್ಲಿ ನೀವು ನೋಡಿದರೆ ಮುಂಬೈ ಅಂದರೆ ಪಿಚ್ಚು ರೆಡ್ ಸಾಯಿಲ್ ಪಿಚ್ಚು ಫುಲ್ ಬ್ಯಾಟಿಂಗ್ ಕನ್ವರ್ಟ್ ಆಗಿಬಿಟ್ಟಿದೆ. ಅಂದರೆ ನಾರ್ಮಲಿ ಅದು ಆ ಗ್ರೌಂಡ್ ಬಂದು ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ, ಫಾಸ್ಟ್ ಬೌಲಿಂಗು. ಮತ್ತು ನಿಮ್ಗೆ ನೆನಪಿದ್ರೆ ಒಂದು ಸಲ ರವೀಂದ್ರ ಜಡೇಜಾ ಮತ್ತು ಮಿಚೆಲ್ ಸ್ಯಾಂಟ್ನರು ವರ್ಸಸ್ ಮುಂಬೈ ಇಂಡಿಯನ್ಸ್ ಅನಿಸುತ್ತೆ, ಸ್ಪಿನ್ ಕೂಡ ತುಂಬ ಚೆನ್ನಾಗಿ ಆಗ್ತಿತ್ತು. ಅಂದರೆ ವಿಂಡಿಂದ ಸಮುದ್ರಕ್ಕೆ ನಿಯರ್ ಇರೋದ್ರಿಂದ ಅಲ್ಲಿ ವಿಂಡ್ ಸ್ಪೀಡ್ ಜಾಸ್ತಿ ಇರುತ್ತೆ ಸಮ್ಟೈಮ್ಸ್. ಅದರಿಂದ ಬಾಲು ಅಂದರೆ ಸ್ವಿಂಗ್ ಆಗೋದು, ಟರ್ನ್ ಆಗೋದು ಕಂಪೇರ್ ಟು ಅದರ್ ಗ್ರೌಂಡಿಗೆ ನೋಡಿದ್ರೆ ಜಾಸ್ತಿ ಇರುತ್ತೆ. ಹಂಗೆ ಬ್ಯಾಟ್ಸ್ಮನ್ಸ್ ಕೂಡ ಸೆಟ್ ಆದರೂ ಒಳ್ಳೆ ಸ್ಕೋರ್ ಮಾಡ್ಬೋದು ಈ ಪಿಚ್ಚಲ್ಲಿ. ನೀವು ನೋಡಿದ್ರಲ್ಲ, ಐ ಥಿಂಕ್ ಇಂಗ್ಲೆಂಡ್ ಮೇಲೆ 250+ ಸ್ಕೋರ್ ಬಂದಿತ್ತು. ಆಮೇಲೆ ಆಲ್ಮೋಸ್ಟ್ ಅವರು ಜಾಕೋಬ್ ಬೆಥಲ್ ಸೆಂಚುರಿ ಮಾಡಿ ಆಲ್ಮೋಸ್ಟ್ ಚೇಸ್ ಮಾಡಿದರು. ಬಟ್ ಅನ್ಫಾರ್ಚುನೇಟ್ಲಿ ಇಂಗ್ಲೆಂಡ್ ವಿನ್ ಆಗಿಲ್ಲ. ಓಕೆ, ಇಂಡಿಯನ್ ಬೌಲಿಂಗ್ ಸ್ಟ್ರಾಂಗ್ ಇದರಿಂದ ಕಟ್ಟೋಕ್ಕಾಯ್ತು ಅಷ್ಟೇ ಸ್ಕೋರನ್ನ. ಓಕೆ, ಇವ್ರ ಆ್ಯಕ್ಷನಲ್ಲಿ ಒಳ್ಳೆ ಬೈ ಅಂತಂದರೆ ಕ್ವಿಂಟನ್ ಡಿಕಾಕ್ ಗುರು. ಜಸ್ಟು ಯಾರೂ ಬಿಡ್ಡೇ ಮಾಡಿಲ್ಲ ಇವರಿಗೆ. ಜಸ್ಟ್ ಬೇಸ್ ಪ್ರೈಸಿಗೆ ಪಿಕ್ ಮಾಡಿದ್ದು ಇವ್ರನ್ನ ವಿಕೆಟ್ ಕೀಪಿಂಗ್ ಕ್ಯಾಟಗರಿಯಲ್ಲಿ. ಈ ಸಲ ವರ್ಲ್ಡ್ ಕಪ್ಪಲ್ಲಿ ಒಳ್ಳೆ ಅಂದರೆ ಓಕೆ ಸೀಸನ್ನೇ ಆಯಿತು. ಬಟ್ ಇವ್ರನ್ನ ರೀಡ್ ಮಾಡ್ದಂಗೆ ಇದ್ದಾರೆ ಬೌಲರ್ಸ್ ಎಲ್ಲ. ಯಾಕಂತಂದರೆ ನಿಮಗೆ ವರ್ಸಸ್ ನ್ಯೂಜಿಲೆಂಡು ಲೂಕಿ ಫರ್ಗೂಸನ್ ಅವರು ಓವರ್ ದ ವಿಕೆಟ್ ಬಂದು ಟ್ರೈ ಮಾಡಿದ್ರು ಇವ್ರಿಗೆ ಬೌಲಿಂಗು. ಅಂದರೆ ಬ್ಯಾಟರ್ನ ಸೆಟ್ ಮಾಡಿ ಸ್ಟಂಪ್ಸ್ ಅಟ್ಯಾಕ್ ಮಾಡಿದ್ರೆ ಡಿಕಾಕ್ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಇನಿಷಿಯಲಿ. ಓಕೆ, ಒಂದು ಸಲ ಸೆಟಲ್ ಆದಮೇಲೆ ಒಳ್ಳೆ ಬ್ಯಾಟ್ಸ್ಮನ್ಸೇ, ಬಟ್ ಅಂದರೆ ಒಳ್ಳೆ ಸ್ಕೋರ್ ಮಾಡ್ತಾರೆ, ಓವರ್ ದ ವಿಕೆಟ್ ಟ್ರೈ ಮಾಡ್ತಾರೆ. ಮತ್ತು ಮಿಡ್ ಆನ್ ಸ್ಕ್ವೇರ್ ಲೆಗ್ನಲ್ಲಿ ಕೂಡ ತುಂಬ ಒಳ್ಳೊಳ್ಳೆ ಸ್ಕೋರ್ಸ್ ಮಾಡ್ತಾರೆ. ಸ್ವೀಪ್ ಶಾಟ್ಸು ಕೂಡ ಚೆನ್ನಾಗಿ ಆಡ್ತಾರೆ, ರಿವರ್ಸ್ ಸ್ವಿಚ್ ಇಟ್ ಆಡ್ತಾರೆ, ಒಳ್ಳೆ ಬ್ಯಾಟ್ಸ್ಮನ್ಸು. ನೆಕ್ಸ್ಟು ರಾಬಿನ್ ಮಿನ್ಸ್. ಆ್ಯಕ್ಚುಲಿ ಇವರು ಒಂಥರ ಜಾರ್ಖಂಡಿಗೆ ಆಡೋದು ಇವರು ಡೊಮೆಸ್ಟಿಕ್ಕಿಗೆ. ರಾಬಿನ್ ಮಿನ್ಸು ಕ್ರಿಸ್ ಗೇಲ್ ಆಫ್ ಜಾರ್ಖಂಡ್ ಅಂತ ಕರೀತಾರೆ. ಅಂದರೆ ಅಟ್ಯಾಕಿಂಗ್ ಕ್ರಿಕೆಟ್ ತುಂಬ ಚೆನ್ನಾಗಿ ಆಡೋದು. ಅಟ್ಯಾಕಿಂಗ್ ಕ್ರಿಕೆಟ್ ಜಾರ್ಬಾಲಾಗಿ ಇವ್ರು ಆಡೋದು ಜಾಸ್ತಿ. ಒಳ್ಳೆ ಬಿಗ್ ಹಿಟ್ಟರ್ ಅಂತಲೇ ಬೈ ಮಾಡಿದ್ದು. ಮಿಡಲ್ ಆರ್ಡ್ರು ಮತ್ತು ಲೋಯರ್ ಆರ್ಡ್ರಲ್ಲಿ ಒಳ್ಳೆ ಫಿನಿಷ್ ಮಾಡಿಕೊಡ್ತಾರೆ ಅಂತ ಮುಂಬೈ ಇಂಡಿಯನ್ಸ್ ಅವರು ಬೈ ಮಾಡಿದ್ದಾರೆ. ನೆಕ್ಸ್ಟು ರ್ಯಾನ್ ರಿಕಾರ್ಟನ್. ಆ್ಯಕ್ಚುಲಿ ಇವರು ನಾರ್ಮಲಿ ಓಪನಿಂಗ್ ಮಾಡ್ತಿದ್ರು ಇನ್ನಿಂಗ್ಸ್ನ. ಬಟ್ ಈ ಸಲ ಸೌತ್ ಆಫ್ರಿಕಾಗೆ 1 ಡೌನ್ ಬಂದರು. ಸೊ ಮುಂಬೈಗೆ ತುಂಬ ಈಸಿನೇ ಆಯಿತು. ಅಂದರೆ ಚೇಂಜ್ ಮಾಡೋ ಅವಶ್ಯಕತೆ ಏನಿರಲಿಲ್ಲ ಅವರಿಗೆ. ಬಟ್ ಅಂದರೆ ಅವ್ರಿಗೊಂದು ಲೈಕ್ ಆಪ್ಷನ್ ಸಿಕ್ತು, ಇವ್ರನ್ನ ಮಿಡಲ್ ಆರ್ಡರ್ ಕೂಡ ಆಡಿಸ್ಬೋದು ಅಂತ. ರಿಯಾನ್ ರಿಕಾರ್ಟನ್ ನನಗೇನೋ ಕಂಪೇರ್ ಟು ಕ್ವಿಂಟನ್ ಡಿಕಾಕ್ ಮಾಡಿದ್ರೆ ರಿಯಾನ್ ರಿಕಾರ್ಟನ್ ಈ ಸಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಮತ್ತು
ನನಗೇನೋ ಪ್ಲೇಯಿಂಗ್ 11ಇಂದನೇ ಸ್ಟಾರ್ಟ್ ಮಾಡಿ ಈ ಸಲ ಪ್ಲೇಯಿಂಗ್ 11ಅಲ್ಲಿ ಡೈರೆಕ್ಟಾಗಿ ಎಂಟ್ರಿ ಆಗ್ತಾರೆ ಅನಿಸುತ್ತೆ ಕ್ವಿಂಟನ್ ಡಿಕಾಕ್ಕಿಂತ ಮುಂಚೆ. ಆಬ್ವಿಯಸ್ಲಿ ಕ್ವಿಂಟನ್ ಡಿಕಾಕ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ಬೋದು. ನನಗೇನೋ ಈ ಸಲ T20 ವರ್ಲ್ಡ್ ಕಪ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ಕಂಪೇರ್ ಟು ಕ್ವಿಂಟನ್ ಡಿಕಾಕ್, ರೇಯಾನ್ ರಿಕಾರ್ಲ್ಟನ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈ ಸಲ. ಒಳ್ಳೆ ಸ್ವೀಪ್ ಶಾಟ್ಸ್ ಇದೆ. ನೀವು ಸ್ಪಿನ್ನರ್ಸಿಗೆಲ್ಲ ನೋಡಿದ್ರೆ ಅಂದರೆ ಟೀಮಿಗೆ ಯಾವಾಗ 4-6 ರಿಕ್ವೈರ್ಮೆಂಟ್ ಇದೆಯೋ ಆ ಟೈಮಲ್ಲಿ ಸ್ಕೋರ್ ಮಾಡೋ ಕೇಪಬಿಲಿಟಿ ಇರೋಂಥ ಬ್ಯಾಟರ್ ಇವರು ಆ್ಯಕ್ಚುಲಿ. ನೆಕ್ಸ್ಟು ಈ ವಿಕೆಟ್ ಕೀಪರ್ಸಲ್ಲಿ 3 ಜನ. ನೆಕ್ಸ್ಟು ಬ್ಯಾಟರ್ ಲಿಸ್ಟು ಅಂದರೆ ಸಿಂಗಲ್ ಡೈಮೆನ್ಷನ್ ಪ್ಲೇಯರ್ಸು. ನೆಕ್ಸ್ಟು ರೋಹಿತ್ ಶರ್ಮಾ, ಮುಂಬೈ ಕಬಾಬ್ ಕಿಂಗ್, ಮುಂಬೈ ಕ ರಾಜ ಅಂತೆಲ್ಲ ಕರೀತಾರೆ. ಇವರು ಮೇನ್ ಬಂದು ಪುಲ್ ಶಾಟು. ಇವರು ನೋಡೋಕ್ಕೆ ಒಂದು ಎಷ್ಟು ಆರಾಮ ಅಂದರೆ ಇವ್ರು ಬ್ಯಾಟಿಂಗ್ ಆಡ್ತಾ ಇರ್ಬಾರೆ ಎಕ್ಸ್ಟ್ರಾ ಸ್ಪ್ಲಿಟ್ ಸೆಕೆಂಡ್ ಎಕ್ಸ್ಟ್ರಾ ಇರುತ್ತೆ ಅನ್ಸುತ್ತೆ ಇವರೊಬ್ಬರು ಬ್ಯಾಟ್ಸ್ಮನಿಗೆ ಮಾತ್ರ. ಅಂದರೆ ನೀಟಾಗಿ ಲೆಂತಲ್ಲಿ ಬಾಲ್ನ ಪಿಕ್ ಮಾಡ್ತಾರೆ, ಒಳ್ಳೆ ಸ್ಕೋರ್ ಮಾಡ್ತಾರೆ. ಈ ಸಲ ಅಂತೂ ಮಸ್ತಾಗಿ ಫಿಟ್ಟಾಗೆ ರೆಡಿಯಾಗಿದ್ದಾರೆ. ನೀವು ವರ್ಲ್ಡ್ ಕಪ್ ಟೈಮಲ್ಲಿ ನೋಡಿದ್ದೀರ ಅವ್ರ ಫಿಟ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಈ ಸಲ. ನನಗನ್ಸೋ ಪ್ರಕಾರ ಆರೆಂಜ್ ಕ್ಯಾಪ್ ಲಿಸ್ಟಲ್ಲಿದ್ದರೂ ಏನು ಡೌಟ್ ಇಲ್ಲ. ಬಟ್ ಆರೆಂಜ್ ಕ್ಯಾಪ್ ಲಿಸ್ಟ್ ಅನ್ನೋದಕ್ಕಿಂತ ಇವರು ರನ್ ಸ್ಕೋರ್ ಮಾಡಬೇಕು ಅನ್ನೋದಕ್ಕಿಂತ ಟೀಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂದರೆ ಇನಿಷಿಯಲಿ ಸ್ಟಾರ್ಟಿಂಗ್ ಬಂದು ಅಟ್ಯಾಕಿಂಗ್ ಕ್ರಿಕೆಟ್ ಆಡಿ ಒಳ್ಳೆ ಅಂದರೆ ಪವರ್ ಪ್ಲೇನ ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಸ್ಕೋರ್ ಮಾಡೋಕೆ ನೋಡ್ತಾರೆ. ನೆಕ್ಸ್ಟು ಸೂರ್ಯಕುಮಾರ್ ಯಾದವ್ ಬಂದು ನಿಮಗೆ ಗೊತ್ತಲ್ಲ, ಸ್ವೀಪ್ ಶಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾರೆ. ಈ ಸಲ T20 ವರ್ಲ್ಡ್ ಕಪ್ ವಿನ್ನರ್ ಕೂಡ, ಕ್ಯಾಪ್ಟನ್ನು. ಹಂಗೆ ಇವ್ರ ಟೀಮಲ್ಲೆಲ್ಲ ಬೇಜಾನ್ ಜನ ಕ್ಯಾಪ್ಟನ್ಸ್ ಇದ್ದಾರೆ. ಕ್ವಿಂಟನ್ ಡಿಕಾಕು ಇವ್ರನ್ನೂ ಕೂಡ ಕ್ಯಾಪ್ಟನ್ ಮೆಟೀರಿಯಲ್ಲು. ರೋಹಿತ್ ಶರ್ಮಾ ಕ್ಯಾಪ್ಟನ್ ಒಂದು ಸ್ವಲ್ಪ ಟೈಮ್ ಆಗಿದ್ದವರು. ಸೂರ್ಯಕುಮಾರ್ ಯಾದವ್ ಇವಾಗ T20 ವರ್ಲ್ಡ್ ಕಪ್ ಕ್ಯಾಪ್ಟನ್ನು. ತಿಲಕ್ ವರ್ಮಾ ಎಮರ್ಜಿಂಗ್ ಟೀಮ್ ಕ್ಯಾಪ್ಟನ್ ಆಗಿದ್ದರು. ಇನ್ನು ಸುಮಾರು ಜನ ಇವ್ರಿಗೆ ಆಲ್ಮೋಸ್ಟ್ ಸ್ಕ್ವಾಡ್ ನೋಡಿದ್ರೆ 90% ಮೆಂಬರ್ಸ್ ಎಲ್ಲ ವರ್ಲ್ಡ್ ಕಪ್ ಆಡಿರೋರೇ ಇದ್ದಾರೆ. ಅದು ಆಪೋಸಿಟ್ ಟೀಮವ್ರು ಹೇಗೆ ಬಿಟ್ಟರು ಅಂತಲೇ ಗೊತ್ತಿಲ್ಲ ಈ ಥರ ಒಳ್ಳೆ ಟೀಮ್ ಕಟ್ಟಾಕಿ ಅವ್ರಿಗೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ನೆಕ್ಸ್ಟು ತಿಲಕ್ ವರ್ಮಾ ಈ ಸಲ ಸ್ಟಾರ್ಟಿಂಗು ಅಂದರೆ ಅಂಥ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಏನು ಬ್ಯಾಟಿಂಗ್ ಆಡಿಲ್ಲ ಇನಿಷಿಯಲ್ ಮ್ಯಾಚಸ್ಸಲ್ಲಿ. ಅಂದರೆ ನಾರ್ಮಲ್ ಜಸ್ಟ್ 100, 120, 130 ಸ್ಟ್ರೈಕ್ ರೇಟಲ್ಲೇ ಇದ್ದರು. ಬಟ್ ಇವರು ಸಂಜು ಸ್ಯಾಮ್ಸನ್ ಬಂದಾದಮೇಲೆ ಡೌನ್ ದಿ ಆರ್ಡರ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನಂಬರ್ 5 ಹಾರ್ದಿಕ್ ಪಾಂಡ್ಯ ಅದಾದ್ಮೇಲೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಸೆಕೆಂಡ್ ಹಾಫ್ ಆಫ್ ಸೀಸನ್ ಆದಮೇಲೆ ಅಂದರೆ ಸೂಪರ್ 80 ಓಡಿದಾದ್ಮೇಲೆ ಏನು ಬ್ಯಾಟಿಂಗ್ ಬಂತು ಅಂತ ಹೇಳ್ತೀರಾ ಇವ್ರ ಕಡೆಯಿಂದ. ಒಳ್ಳೆ ಅಟ್ಯಾಕಿಂಗ್ ಕ್ರಿಕೆಟ್ ಆಡಿದ್ರು. ಸೊ ಇವರು ನನಗನ್ಸೋ ಪ್ರಕಾರ ಈ ಸಲ ಮುಂಬೈ ಇಂಡಿಯನ್ಸವರು 1 ಡೌನ್ ಆಡಿಸೋದ್ಕಿಂತ ನನಗೇನೋ ಇವ್ರು ನಂಬರ್ 4 ಅಥವಾ ನಂಬರ್ 5 ಆಡಿಸಿದ್ರೇ ಬೆಟರ್ ಅನಿಸುತ್ತೆ. ನೋಡಬೇಕು ಏನು ಮಾಡ್ತಾರೆ ಅಂತ. ಬಟ್ ಇವು ಒಂಥರ ಇಲ್ಲಿರೋ ಬ್ಯಾಟರ್ಸು ಪ್ಲೇಯರ್ಸ್ ಎಲ್ಲ ನೋಡಿದ್ರೆ ಎಲ್ಲರೂ ಮ್ಯಾಚ್ ವಿನ್ನರ್ಸೇ. ಇವ್ರು ಮುಂಬೈ ಇಂಡಿಯನ್ಸ್ ಅವರು ಎಲ್ಲ ಪ್ಲೇಯರ್ಸ್ನ ಬೈ ಮಾಡಿ ಅಂತಂದರೆ ನಮ್ಮ ಅಂಬಾನಿ ಬೈ ಎಲ್ಲ ಗ್ಯಾಂಗ್ಸ್ಟರ್ಸ್ನ ಬೈ ಮಾಡಿಬಿಟ್ಟಿದ್ದಾರೆ ಈ ಸಲ. ನೆಕ್ಸ್ಟು ಧನೀಶ್ ಮಲೆವಾರ್ ಅಂತ. ಆ್ಯಕ್ಚುಲಿ ಇವ್ರು ವಿದರ್ಭಾಗ ಆಡೋದು ಡೊಮೆಸ್ಟಿಕ್ ಸೀಸನ್. ಈ ಸಲ ಒಳ್ಳೆ ಸೀಸನ್ ಚೆನ್ನಾಗಾಗಿದೆ ಅಂತೇಳಿ ಆಡಿಸಿದ್ದಾರೆ, ಬೈ ಮಾಡಿದ್ದಾರೆ ಇವ್ರನ್ನ. ಐ ಥಿಂಕ್ ಬೇಸ್ ಪ್ರೈಸಿಗೆ ಬೈ ಮಾಡಿದ್ದಾರೆ ಅನಿಸುತ್ತೆ. ನೆಕ್ಸ್ಟು ರುತಫೋರ್ಡು. ಆ್ಯಕ್ಚುಲಿ ಇವರು ವೆಸ್ಟ್ ಇಂಡೀಸ್ ಪ್ಲೇಯರ್. ಈ ಸಲ ಒಳ್ಳೆ ಇನ್ನಿಂಗ್ಸು ಬಂತು ಇವ್ರ ಕಡೆಯಿಂದ. 1-2 ಇನ್ನಿಂಗ್ಸು ತುಂಬ ಚೆನ್ನಾಗಿ ಆಡಿದ್ರು. ಅಂದರೆ ಇನಿಷಿಯಲ್ ವಿಕೆಟ್ ಬಿದ್ದರು, ರಸ್ಟನ್ ಚೇಸ್ ಜೊತೆಗೆ ಒಳ್ಳೆ ಸಪೋರ್ಟ್ ಕೊಟ್ಟು ಐ ಥಿಂಕ್ ಇಂಗ್ಲೆಂಡ್ ಮೇಲೇ ಅನಿಸುತ್ತೆ ಚೆನ್ನಾಗಿ ಆಡಿದ್ರು. ಒಳ್ಳೆ ಸ್ಕೋರ್ ಕೂಡ ಮಾಡಿದ್ರು. ಆಮೇಲೆ ಇವ್ರದ್ದು ಆ್ಯಕ್ಚುಲಿ ನಿಮಗೆ ನೆನಪಿದ್ರೆ ವರ್ಸಸ್ ಪಂಜಾಬ್ ಗುಜರಾತ್ ಟೈಟನ್ಸಿಗೆ ಇಂದ ಟ್ರೇಡ್ ಮಾಡಿದ್ದು ಇವ್ರನ್ನ. ವರ್ಸಸ್ ಪಂಜಾಬ್ ಕಿಂಗ್ಸ್ ಆಡಬೇಕಾದ್ರೆ ವೈಶಾಖ್ ವಿಜಯ್ ಕುಮಾರ್ ಇವರಿಗೆ ವೈಡ್ ಯಾರ್ಕರ್ಸ್ ಹಾಕಿ ಸಖತ್ ಕಂಟ್ರೋಲ್ ಐ ಥಿಂಕ್ ಡೆವಲಪ್ ಮಾಡಿದ್ದಾರೆ ಅನಿಸುತ್ತೆ ವೈಡ್ ಯಾರ್ಕರಿಗೆ. ಬಟ್ ಏನೇ ಆದರೂ ಈ ಸಲ ವರ್ಲ್ಡ್ ಕಪ್ಪಲ್ಲೂ ವೈಡ್ ಯಾರ್ಕರ್ಸಿಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ನೋಡಬೇಕು. ಬೌಲರ್ಸು ಮಾಮೂಲಿ ಇದೇ ಮೇನ್ ಪ್ಲಾನಿಗೆ ಇಟ್ಕೊಂಡು ಬಂದರೂ ಬರ್ತಾರೆ ಇವರಿಗೆ. ಬಟ್ ಇವ್ರಿಗೆ ಬೇಕು ಅಂತಂದರೆ 1 ಓವರ್ 2 ಓವರ್ ಬೌಲಿಂಗ್ ಕೂಡ ಮಾಡ್ತಾರೆ. ಇವ್ರ ಸ್ಕ್ವಾಡಲ್ಲಿ ಆಲ್ಮೋಸ್ಟು ಸುಮಾರು ಆಪ್ಷನ್ಸ್ ಇದೆ, ಬೌಲಿಂಗ್ ಆಪ್ಷನ್ಸು. ಸೂರ್ಯಕುಮಾರ್ ಯಾದವ್ ಆಫ್ ಬ್ರೇಕ್ ಬೌಲಿಂಗ್ ಮಾಡ್ತಾರೆ. ನಿಮ್ಗೆ ನೆನಪಿದ್ರೆ ಈ ಸಲ ವರ್ಲ್ಡ್ ಕಪ್ಪಲ್ಲಿ ತಿಲಕ್ ವರ್ಮಾ ಕೂಡ ಬೌಲಿಂಗ್ ಮಾಡಿದ್ರು. ಅಂದರೆ ವಿಕೆಟ್ ತೆಗಿಯೋ ಕೇಪಬಿಲಿಟಿ ಇದೆ ಬೌಲರ್ಸಿಗೆ. ನೆಕ್ಸ್ಟು ಆಲ್ರೌಂಡರ್ಸ್ ಲಿಸ್ಟು. ಇವ್ರದ್ದು ಆಲ್ಮೋಸ್ಟ್ ಆಲ್ರೌಂಡರ್ಸ್ ಲಿಸ್ಟಲ್ಲಿ ಮಾತ್ರ ತುಂಬ ಚೆನ್ನಾಗಿದ್ದಾರೆ ಪ್ಲೇಯರ್ಸ್ ಎಲ್ಲ. ಇವ್ರು ನಮ್ಮಂದಿರ ಆ್ಯಕ್ಚುಲಿ ಇವ್ರು ಸುಮಾರು ಸೀಸನ್ನಿಂದ ಇದ್ದಾರೆ ನಮ್ಮಂದಿರ. ಇವರಿಗೆ ಒಳ್ಳೆ ಆಫ್ ಬ್ರೇಕ್ ಬೌಲಿಂಗ್ ಕೂಡ ಮಾಡ್ತಾರೆ. ಡೊಮೆಸ್ಟಿಕ್ ಸೀಸನ್ನು ತುಂಬ ಚೆನ್ನಾಗಾಗಿದೆ ಈ ಸಲ. ಮಿಡಲ್ ಆರ್ಡ್ರು, ಡೌನ್ ದಿ ಆರ್ಡರ್ ಕೂಡ ಆಡ್ತಾರೆ. ಅಂದರೆ ಒಳ್ಳೆ ಫೀಲ್ಡರು. ಮತ್ತು ಟೀಮ್ಗೆ ಅಂದರೆ ರಿಕ್ವೈರ್ಮೆಂಟ್ ಇರೋ ಟೈಮಲ್ಲಿ ಒಳ್ಳೆ 4-6 ಅಂದರೆ ಚೆನ್ನಾಗಿ ಕ್ಲಿಯರ್ ಮಾಡಿಕೊಡ್ತಾರೆ, ಮ್ಯಾಚನ್ನು ಫಿನಿಷ್ ಮಾಡಿಕೊಡ್ತಾರೆ. ಒಳ್ಳೆ ಟೀಮ್ ಪ್ಲೇಯರು. ಮಯಾಂಕ್ ರಾವತ್ ಆ್ಯಕ್ಚುಲಿ ಇವ್ರ ಬಗ್ಗೆ ಅಷ್ಟೊಂದೇನು ಇನ್ಫಾರ್ಮೇಷನ್ ಸಿಕ್ಕಿಲ್ಲ ನನಗೆ. ಗೊತ್ತಿದ್ರೆ ಕಮೆಂಟ್ ಮಾಡಿ.
ಅಥರ್ವ ಅಂಕೋಲೇಕರ್ ಆ್ಯಕ್ಚುಲಿ ಇವರು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ನು ಮತ್ತು ಬೌಲಿಂಗ್ ಕೂಡ ಮಾಡ್ತಾರೆ. ಲೆಫ್ಟ್ ಆರ್ಮ್ ಇವರು ಡೊಮೆಸ್ಟಿಕಲ್ಲಿ ಮುಂಬೈ ಕಡೆ ಆಡ್ತಾರೆ ಮಿಡಲ್ ಆರ್ಡ್ರಲ್ಲಿ. ನೀವು ಸ್ಮ್ಯಾಟಲ್ಲಿ ಫಾಲೋ ಮಾಡಿದ್ದೀನಿ. ಅಂದರೆ ಡೀಸೆಂಟ್ ಬೌಲಿಂಗ್ ಕೂಡ ಮಾಡ್ತಾರೆ. ಒಂದೆರಡು ಗುಡ್ ಇನ್ನಿಂಗ್ಸ್ ಕೂಡ ಆಯ್ತು ಇವರಿಗೆ. ಅಂದರೆ ಮೇಯ್ನ್ 11ಅಲ್ಲಿ ಆಡ್ಸಲ್ಲ, ಬಟ್ ಬ್ಯಾಕಪ್ಪಿಗೆ ಇಕ್ಕೊಂಡಿರ್ತಾರೆ. ಒಳ್ಳೆ ಪ್ಲೇಯರು ಕಾರ್ಬಿನ್ ಬೌಸ್ಕ್. ಆ್ಯಕ್ಚುಲಿ ಇವರು ಸೌತ್ ಆಫ್ರಿಕಾಗೆ ಆಡೋದು. ಡೌನ್ ದಿ ಆರ್ಡರ್ ಬ್ಯಾಟಿಂಗ್ ಕೂಡ ಆಡ್ತಾರೆ. ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಇವ್ರ ಹತ್ರ. ಒಳ್ಳೊಳ್ಳೆ ಶಾಟ್ಸ್ ಇದೆ. ಆಮೇಲೆ ಬೌಲರ್ ಪೇಸ್ ಯೂಸ್ ಮಾಡಿಕೊಂಡು ವಿಕೆಟ್ ಹಿಂದೆ ಕೂಡ ಆಡ್ತಾರೆ ಇವರು. ನಿಮ್ಗೆ ನೆನಪಿದ್ರೆ ಒಂದೆರಡು ಒಳ್ಳೆ ಇನ್ನಿಂಗ್ಸ್ ಅಂದರೆ ಸೌತ್ ಆಫ್ರಿಕಾ ಇನಿಷಿಯಲಿ ವಿಕೆಟ್ ಕಳ್ಕೊಂಡಾಗ ಡೌನ್ ದಿ ಆರ್ಡರು ಇಂಡಿಯಾ ಮೇಲೆ ಸೀರೀಸ್ ಆಯಿತು ಗೊತ್ತಾ. ಸೌತ್ ಆಫ್ರಿಕಾ ಆ ಟೈಮಲ್ಲಿ 50 ಕೂಡ ಹಾಕಿತ್ತು. ಮ್ಯಾಚ್ ಗೆಲ್ಸೋಕ್ಕಾಗಿಲ್ಲ, ಬಟ್ 50 ಕೂಡ ಸ್ಕೋರ್ ಮಾಡಿ. ಅಂದರೆ ಒಳ್ಳೆ ಪ್ಲೇಯರ್ ಇವ್ರಿಗೆ. ಆಲ್ರೌಂಡರ್ಸ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಚೆನ್ನಾಗಿ ಮಾಡ್ತಾರೆ ಬೌಲಿಂಗ್ ಕೂಡ. ನನಗೇನೋ ಈ ಸಲ ಟ್ರೆಂಟ್ ಫೋರ್ಡ್ ಬದಲು ಕಾರ್ಬಿನ್ ಬೌಸ್ಕ್ನೇ ಯೂಸ್ ಮಾಡ್ಬೋದು ಅಂತ ಅನ್ಕೋತೀನಿ. ಇನಿಷಿಯಲಿ 11ಸಲ್ಲಿ ಬ್ಯಾಟಿಂಗ್ ಡೆಪ್ತು ತುಂಬ ಇಕ್ಕೋಬೋದು ಅಂತ ಅನ್ಕೋತೀನಿ. ಯಾಕಂದರೆ ಶಾರ್ದುಲ್ ಠಾಕೂರ್ ಬಂದಿರೋದ್ರಿಂದ ನ್ಯೂ ಬಾಲ್ ಶೇರ್ ಮಾಡ್ತಾರೆ ಇವರು. ನ್ಯೂ ಬಾಲಲ್ಲಿ ಒಂದು ಓವರ್ ಹಾಕಿದ್ರು ಮಿಡಲ್ ಓವರ್ಸಲ್ಲಿ ಒಂದೆರಡು ಓವರು, ಡೆತ್ತಲ್ಲಿ ಒಂದು ಓವರ್ ಥರ ಆ ಥರ ಮೇಂಟೈನ್ ಮಾಡ್ತಾರೆ ಅನ್ಸುತ್ತೆ. ಸ್ಲೋ ಏರ್ ಒನ್ಸ್ ಎಲ್ಲ ತುಂಬ ಯೂಸ್ ಮಾಡ್ತಾರೆ ಚೆನ್ನಾಗಿ ಸೌತ್ ಆಫ್ರಿಕನ್ಸ್. ಒಳ್ಳೆ ಗುಡ್ ಫೀಲ್ಡರ್ ಕೂಡ. ನೆಕ್ಸ್ಟು ಹಾರ್ದಿಕ್ ಪಾಂಡ್ಯ. ಐ ಥಿಂಕ್ ನಂಬರ್ 5ಅಲ್ಲಿ ಆಡ್ತಾರೆ ಅನ್ಸುತ್ತೆ ಈ ಸಲ. ನೋಡ್ಬೇಕು ಯಾವ್ದು. ಬಟ್ ಯಾವತ್ತಿದ್ರೂ ಒಂಥರ ಬೌಲಿಂಗು ಬ್ಯಾಟಿಂಗು ಕಂಪ್ಲೀಟ್ ನಂಬರ್ 1 ಆಲ್ರೌಂಡ್ರು ಅಂತ ಹೇಳಿದ್ರೆ ಏನು ಇಂಡಿಯಾಗೆ ಮತ್ತು ವರ್ಲ್ಡಿಗೆ ನಂಬರ್ 1 ಆಲ್ರೌಂಡ್ರು ಆಗ್ತಾರೆ ಇವರು. ಯಾಕಂದರೆ ಒಳ್ಳೆ ಗುಡ್ ಫೀಲ್ಡರು, ಬ್ಯಾಟ್ಸ್ಮನ್ನು. ಇವ್ರ ಸ್ಟ್ರೈಕ್ ರೇಟ್ ಮಿನಿಮಮ್ 200 ಮೇಲೆ ಇರುತ್ತೆ. ಒಳ್ಳೆ ಮ್ಯಾಚ್ ಫಿನಿಷ್ ಮಾಡಿಕೊಡ್ತಾರೆ. ಯಾವತ್ತಿದ್ದು ಥ್ರೆಟ್ಟೇ ಆಪೋಸಿಟ್ ಟೀಮಿಗೆ. ಮತ್ತು ಮುಂಬೈ ಇಂಡಿಯನ್ಸ್ ಟೀಮಿಗೆ ಈ ಸಲ ಕ್ಯಾಪ್ಟನ್ ಬೇರೆ. ಚೆನ್ನಾಗಿ ನನಗೇನೋ ಈ ಸ್ಕ್ವಾಡ್ ನೋಡಿದ್ರೆ ಈ ಸಲ ಕ್ವಾಲಿಫೈ ಆಗೋದ್ರಲ್ಲೇನು ಡೌಟೇ ಇಲ್ಲಪ್ಪ. ಒಳ್ಳೆ ಟೀಮ್ ಕಟ್ಟಿದ್ದಾರೆ ಈ ಸಲ. ನೆಕ್ಸ್ಟು ಮಿಚೆಲ್ ಸ್ಯಾಂಟ್ನರ್. ಆ್ಯಕ್ಚುಲಿ ಇವ್ರು CSKಲ್ಲಿ ಇರಬೇಕಾಗಿದ್ರೆ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಯರ್. ಅಂದರೆ ಅಷ್ಟೊಂದು ಮ್ಯಾಚ್ ಯೂಸ್ ಮಾಡ್ತಿರ್ಲಿಲ್ಲ CSK. ಈ ಮಿಚೆಲ್ ಸ್ಯಾಂಟ್ನರ್ನ ಒಂಥರ ವೆಪನ್ ಥರ ಯೂಸ್ ಮಾಡ್ತಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಒಳ್ಳೆ ಲೆಫ್ಟ್ ಆರ್ಮ್ ಸ್ಪಿನ್ ಮಾಡ್ತಾರೆ. ನಿಮಗೆ ಗೊತ್ತಿವರು ಇರೋ ಎಕ್ಸ್ಪೀರಿಯೆನ್ಸಲ್ಲಿ ಯಾವ ಥರ ವಿಕೆಟ್ ತೆಗಿತಾರೆ. ಅಂದರೆ ಟೀಮ್ಗೆ ರಿಕ್ವೈರ್ಮೆಂಟ್ ಇರ್ಬೇಕಾದ್ರೆ ಲಾಸ್ಟ್ ಸೀಸನ್ ಕೂಡ ಒಳ್ಳೊಳ್ಳೆ ವಿಕೆಟ್ಸ್ ತೆಗೆದ್ರು. ಮತ್ತು ನೀಟಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಇವರು. ನೀವು ಈ ಸಲ ವರ್ಲ್ಡ್ ಕಪ್ಪು ಮತ್ತು ಸೀರೀಸಲ್ಲೆಲ್ಲ ನೋಡಿದ್ರೆ ಮೊನ್ನೆ ಸೌತ್ ಆಫ್ರಿಕಾ ಸೀರೀಸಲ್ಲೂ ಕೂಡ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾರೆ ಇವರು. ನೆಕ್ಸ್ಟು ರಾಜ್ಭಾವ್. ಆ್ಯಕ್ಚುಲಿ ಇವರು ಅಂಡರ್-19 ಟೀಮ್ಗೆ ಆಡಿದ್ರು. ಇಂಡಿಯನ್ ಅಂಡರ್-19 ಟೀಮ್ಗೆ ಆಲ್ರೌಂಡರು. ಐ ಥಿಂಕ್ ಹಾರ್ದಿಕ್ ಪಾಂಡ್ಯ ಅವ್ರು ಬ್ಯಾಕಪ್ ಥರ ಯೂಸ್ ಮಾಡಿದ್ರು. ಅಂದರೆ ಸ್ಪೀಡ್ ಬಾಲ್ ಆಲ್ರೌಂಡ್ರು. ಒಳ್ಳೆ ಪ್ಲೇಯರ್ ಕೂಡ, ಒಳ್ಳೆ ಫೀಲ್ಡರು. ನೆಕ್ಸ್ಟು ಶಾರ್ದುಲ್ ಠಾಕೂರ್. ಇವ್ರನ್ನ ಆ್ಯಕ್ಚುಲಿ ಇವ್ರು ಮುಂಬೈಗೆ ಆಡ್ತಿದ್ದು. ಲಾಸ್ಟ್ ಸೀಸನ್ನು ಅನ್ಸೋಲ್ಡ್ ಆಗಿದ್ರು ಇವರು. ಲಕ್ನೋ ಅವರು ರಿಪ್ಲೇಸ್ಮೆಂಟಿಗೆ ಐ ಥಿಂಕ್ ಯಾರು ಒಂದು ಗೊತ್ತಿಲ್ಲ, ಮರ್ತೋಗಿದೆ. ಬಟ್ ರಿಪ್ಲೇಸ್ಮೆಂಟಿಗೆ ಯೂಸ್ ಮಾಡಿದ್ದೆ ಇವ್ರನ್ನ, ಶಾರ್ದುಲ್ ಠಾಕೂರ್ನ. ರಿಪ್ಲೇಸ್ಮೆಂಟ್ ಪ್ಲೇಯರ್ ತಗೊಂಡ್ರು. ಮತ್ತು ಇನಿಷಿಯಲಿ ಪವರ್ ಪ್ಲೇಲಿ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ರು. ಮತ್ತು ಅದಾದಮೇಲೆ ಡೆತ್ತಲ್ಲೂ ಕೂಡ ಬೌಲಿಂಗ್ ಮಾಡಿ ಒಳ್ಳೊಳ್ಳೆ ವಿಕೆಟ್ ತೆಗೆದ್ರು. ಅರೌಂಡ್ 15+ ವಿಕೆಟ್ಸ್ ಏನೋ ತೊಗೊಂಡ್ರು ಇವರು. ಚೆನ್ನಾಗಿ ಮಾಡಿದ್ರು ಬೌಲಿಂಗನ್ನೆಲ್ಲ ಇವರು. ಐ ಥಿಂಕ್ ಮೇನ್ಲಿ ಅನದರ್ ಮೊಹಮ್ಮದ್ ಶಮಿ ಅಂತ ಹೇಳ್ಬೋದು ಇವ್ರನ್ನ. ಅಂದರೆ ಸೇಮ್ ಕೈಂಡ್ ಆಫ್ ಅ ಬೌಲರ್ ಮೊಹಮ್ಮದ್ ಶಮಿಗೆ. ಇವರು ಸಿಮ್ ಮೇಲೆ ತುಂಬ ಒತ್ತು ಕೊಡ್ತಾರೆ. ಅಂದರೆ ಕ್ರಾಸ್ ಸಿಮ್ ಡೆಲಿವರೀಸ್ ಯೂಸ್ ಮಾಡ್ತಾರೆ. ಯಾರ್ಕರ್ಸ್, ಒಳ್ಳೆ ಯಾರ್ಕರ್ಸ್ ಇಕ್ಕೊಂಡಿದ್ದಾರೆ. ಡೌನ್ ದಿ ಆರ್ಡರ್ ಬ್ಯಾಟಿಂಗ್ ಕೂಡ ಆಡ್ತಾರೆ. ನಿಮ್ಗೆ ನೆನಪಿದ್ರೆ ಒಂದೆರಡು ಇನ್ನಿಂಗ್ಸು RCB ಮೇಲೆ ಐ ಥಿಂಕ್ ಕೋಲ್ಕತ್ತಾದಲ್ಲಿ ಆಡ್ತಿರ್ಬೇಕಾದ್ರೆ ಇವರು 10 crore ಬೈ ಮಾಡಿದ್ರು ಆ ಟೈಮಲ್ಲಿ. 8-10 crore. ಐ ಥಿಂಕ್ ಇನಿಷಿಯಲಿ ಸ್ಟಾರ್ಟಿಂಗ್ ಒಂದು 3-4 ವಿಕೆಟ್ ಸಡನ್ನಾಗಿ ಬಿತ್ತು. RCB ಬೌಲರ್ಸ್ ಪಿಕ್ ಮಾಡಿದ್ರು. ಅದಾದಮೇಲೆ ಸ್ವಲ್ಪ ಕ್ರೀಸ್ನ ಹೋಲ್ಡ್ ಮಾಡಲಿ, ಅಂದರೆ ವಿಕೆಟ್ಸ್ ಬೀಳ್ದಿರೋ ಥರ ನೋಡ್ಕೊಳ್ಳಿ, ಜಸ್ಟ್ ಸ್ಟ್ರೈಕ್ ರೊಟೇಟ್ ಮಾಡಲಿ ಅಂತ ಕಳ್ಸಿಕೊಟ್ಟಿದ್ರು. ಆ ಇನ್ನಿಂಗ್ಸು KKR ಸೋಲ್ತಾ ಇದ್ದ ಮ್ಯಾಚಿನ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಒಟ್ನಲ್ಲಿ ಒಳ್ಳೆ ಆಲ್ರೌಂಡರು ವಿಲ್ ಜಾಕ್ಸು. ಹಾಫ್ ಬ್ರೇಕ್ ಬೌಲರ್. ಈ ಸಲ ಇಂಗ್ಲೆಂಡಿಗೆ ಒಂಥರ ಇವ್ರೇನಾರು ಫೈನಲ್ಸಿಗೆ ಬಂದಿರಿ ಪ್ಲೇಯರ್ ಆಫ್ ದ ಸೀರೀಸ್ ಆಗೋ ಥರ ಈ ಸಲ ಒಳ್ಳೆ ಬೌಲಿಂಗ್ ಇಂಪ್ರೂವ್ಮೆಂಟ್ ಇದೆ ಗುರು ಈ ಸಲ ಮಾತ್ರ ವರ್ಲ್ಡ್ ಕಪ್ಪಲ್ಲಿ. ಈ ಸಲ ವರ್ಲ್ಡ್ ಕಪ್ ಇಂಡಿಯಾದಲ್ಲಿ ನಡೆದಿರೋದ್ರಿಂದ ಎಲ್ಲ ಟೀಮ್ಸ್ಗೂ ಸಖತ್ತು ಏನು ಹೇಳ್ತೀರಾ ಸಪೋರ್ಟ್. ಯಾಕಂದರೆ ಆಲ್ರೆಡಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಇಂಡಿಯನ್ ಪಿಚರ್ಸಿಗೆಲ್ಲ. ನೆಕ್ಸ್ಟ್ ಬೌಲರ್ಸ್ ಲಿಸ್ಟಿಗೆ ಬಂದರೆ ಅಶ್ವಿನಿ ಕುಮಾರ್ ಅಂತ. ಆ್ಯಕ್ಚುಲಿ ನಿಮಗೆ ಇವ್ರು ನೋಡಿದ್ರೆ ಲಾಸ್ಟ್ ಸೀಸನ್ನೇ ಬೌಲಿಂಗ್ ಮಾಡಿದ್ರು. ಒಳ್ಳೆ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ಗಳ್ನ ಆಡಿದ್ರು. ಸುಮಾರು 1-2-3 ಇನ್ನಿಂಗ್ಸಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಆ್ಯಕ್ಚುಲಿ ಇವರು ಡೆತ್ತಲ್ಲಿ ಕೂಡ ಬೌಲಿಂಗ್ ಮಾಡ್ತಾರೆ. ಮತ್ತು ಮಿಡಲ್ ಓವರ್ಸು, ನ್ಯೂ ಬಾಲಲ್ಲಿ ಐ ಥಿಂಕ್ 1 ಓವರ್ ಕೊಟ್ಟರು ಏನು ಡೌಟ್ ಇಲ್ಲ. ಲಾಸ್ಟು ಸೀಸನ್ ಇವ್ರನ್ನ ಒಂಥರ ಇಂಪ್ಯಾಕ್ಟ್ ಪ್ಲೇಯರ್ ಥರ ಯೂಸ್ ಮಾಡಿದ್ರು. ಚೆನ್ನಾಗಿ ಮಾಡ್ತಾರೆ ಬೌಲಿಂಗು ಕೂಡ ಇವರು. ಸ್ಲೋಯರ್ ಒನ್ಸ್ ಇದೆ. ಮತ್ತು ಆ್ಯಕ್ಚುಲಿ ಇವ್ರ ಮೇನ್ ವೆಪನ್ ಬಂದು ಎಲ್ಲ ಬಾಲ್ಸ್ನು ಆಲ್ಮೋಸ್ಟ್ ಲೆಂತಲ್ಲೇ ಇಟ್ಟಿರ್ತಾರೆ. ಒಳ್ಳೆ ಯಾರ್ಕರ್ಸ್ ಇದೆ, ಸ್ಲೋಯರ್ ಯಾರ್ಕರ್ ಇದೆ, ಬ್ಯಾಕ್ ಆಫ್ ದ ಹ್ಯಾಂಡ್ ಸ್ಲೋಯರ್ ಒನ್ ಇದೆ. ನೆಕ್ಸ್ಟ್ ಬಂದರೆ ಅಲ್ಲಾ ಗಜನ್ಫರ್ ಅಂತ. ಇವರು
ಅಫ್ಘಾನಿಸ್ತಾನ್ ಬೌಲರ್, ಆಫ್ ಬ್ರೇಕ್ ಬೌಲರು. ಲಾಸ್ಟ್ ಸೀಸನ್ನೇ ಬೈ ಮಾಡಿದ್ರು, ಬಟ್ ಇಂಜುರಿಯಿಂದ ಟೀಮಲ್ಲಿ ಆಡ್ಸೋಕ್ಕಾಗಿಲ್ಲ. ನನಗೇನೋ 11 ಡೌಟು, ಬಟ್ ಒಳ್ಳೆ ಥ್ರೆಟ್. ಲೆಫ್ಟ್ ಹ್ಯಾಂಡರ್ಸ್ ವಿರುದ್ಧ ಒಳ್ಳೆ ಲೈಕ್ ಎಕಾನಮಿ ರೇಟ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಟೀಮ್ಗೆ ಅಂದರೆ ಪವರ್ ಪ್ಲೇಲಿ ಕೂಡ ಬೌಲಿಂಗ್ ಮಾಡ್ತಾರೆ. ಆ್ಯಕ್ಚುಲಿ ಮೇನ್ಲಿ ಪವರ್ ಪ್ಲೇಲಿ ನ್ಯೂ ಬಾಲಲ್ಲೇ ಮಾಡ್ತಾರೆ ಬೌಲಿಂಗ್. ಸ್ಪಿನ್ನು ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಬೌಲಿಂಗ್ ಅಂದರೆ ಒಳ್ಳೆ ಲೈನು ಲೆಂತ್ ಮೇಲೆ ಕಂಟ್ರೋಲ್ ಇದೆ. ಆಡಿಸಿದ್ರೆ ಒಂದೆರಡು ಒಳ್ಳೆ ಇನ್ನಿಂಗ್ಸ್ ಅಂತೂ ಮಿಸ್ ಇಲ್ಲ. ನೆಕ್ಸ್ಟು ಜಸ್ಪ್ರೀತ್ ಬೂಮ್ರಾ. ಇವ್ರು ಬಿಡಿ, ವರ್ಲ್ಡ್ ನಂಬರ್ 1 ಬೌಲರು. ನಿಮಗೆ ಗೊತ್ತು, ಇವರು ಒಂಥರ ಏನು ಹೇಳ್ತೀರಾ, ಬ್ರಹ್ಮಾಸ್ತ್ರ ಥರ ಯೂಸ್ ಮಾಡ್ತಾರೆ. ಟೀಮಿಗೆ ಯಾವ್ಯಾವ ವಿಕೆಟ್ ರಿಕ್ವೈರ್ಮೆಂಟ್ ಇದೆಯೋ ಆ ಟೈಮಲ್ಲಿ ಎಲ್ಲ ಯೂಸ್ ಮಾಡ್ತಾರೆ ಇವ್ರನ್ನ. ನನಗನ್ಸೋ ಪ್ರಕಾರ ನ್ಯೂ ಬಾಲಲ್ಲಿ 1 ಓವರ್ ಹಾಕ್ಸಿ ಡೆತ್ತಿಗೆ 3 ಓವರ್ ಮೇಂಟೈನ್ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ನೆಕ್ಸ್ಟು ದೀಪಕ್ ಚಾರ್ ಇದ್ದಾರೆ. ಇವ್ರು ಆ್ಯಕ್ಚುಲಿ ಇನಿಷಿಯಲ್ CSK ಆಡಬೇಕಿದ್ರು ಅಷ್ಟೇ ಒಳ್ಳೆ ಇಂಪ್ಯಾಕ್ಟ್ಫುಲ್ ಬೌಲರು. ಇವ್ರಿಗೆ ಸ್ಟಾರ್ಟಿಂಗ್ ಓವರ್ಸಲ್ಲಿ ಏನಾದರೂ ಸ್ವಲ್ಪ ಸ್ವಿಂಗ್ ಸಿಕ್ತು ಅಂತಂದರೆ ಆಪೋಸಿಟ್ ಟೀಮ್ ಅವ್ರಿಗೆ ನರ್ಕ ತೋರಿಸ್ಬಿಡ್ತಾರೆ. ಆ ಥರ ಬೌಲರ್ ಇವರು ದೀಪಕ್ ಚಾಹರು. ಲೈನು ಲೆಂತಲ್ಲಿ ಕಂಟ್ರೋಲ್ ಇಟ್ಕೊಂಡು ಬಂದರೆ ಇವ್ರು ಮಾತ್ರ ಒಳ್ಳೆ ಸ್ವಿಂಗ್ ಮಾಡ್ತಾರೆ ಬೌಲಿಂಗ್ನ. ಅನದರ್ ಭುವನೇಶ್ವರ್ ಕುಮಾರ್ ಅಂತ ಹೇಳ್ಬೋದು. ಅದು ಅಲ್ದಿರೋ ಮುಂಬೈ ಗ್ರೌಂಡಲ್ಲಿ ಐ ಥಿಂಕ್ ಆಲ್ಮೋಸ್ಟು 7 ಮ್ಯಾಚಸ್ ಹೋಮ್ ಗ್ರೌಂಡಲ್ಲಿ ಇರುತ್ತಲ್ವ. ವಿಂಡ್ ಸ್ಪೀಡಿಂದ ಅಟ್ಲೀಸ್ಟ್ ಒಂದು ಮಿನಿಮಮ್ 3 ಮ್ಯಾಚ್ ಅಂತೂ ಸ್ವಿಂಗ್ ಚೆನ್ನಾಗಾಗುತ್ತೆ. 3-4 ಮ್ಯಾಚು ಇವರಿಗೆ. ಐ ಥಿಂಕ್ ಈ ಸಲ ಒಂದು 10+ ವಿಕೆಟ್ಸ್ ಅಂತೂ ಪಕ್ಕ ತೆಗಿತಾರೆ ಅನ್ಸುತ್ತೆ ನನಗನ್ಸೋ ಪ್ರಕಾರ. ಬ್ಯಾಟ್ಸ್ಮೆನ್ಸಿಗೆ ಇನಿಷಿಯಲ್ ಓವರ್ಸ್ ಏನಾದ್ರು ಸ್ವಿಂಗ್ ಸಿಕ್ಕಿದ್ರೆ ಸಖತ್ ಥ್ರೆಟ್ ಆಗ್ತಾರೆ ಇವರು ಆಪೋಸಿಟ್ ಟೀಮ್ಗೆ. ನೆಕ್ಸ್ಟು ಮಯಾಂಕ್ ಮಾರ್ಕಂಡ್. ಆ್ಯಕ್ಚುಲಿ ಇವರು KKRಯಿಂದ ಅಂದರೆ ಟ್ರೇಡ್ ಮಾಡಿದ್ದು. KKR ಅವರೇನು ಯೂಸ್ ಮಾಡಿಲ್ಲ ಇವ್ರನ್ನ. ಬಟ್ ಆ್ಯಕ್ಚುಲಿ ಇವರು ಒಂಥರ ಡಿಫ್ರೆಂಟ್ ಪ್ಲೇಯರು. ಸುಮಾರು ಟೀಮಿಗೆ ಆಡಿದ್ರು, ಹೈದ್ರಾಬಾದಿಗೂ ಆಡಿದ್ರು. ಬಟ್ ಇವ್ರ ಮೇಯ್ನ್ ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಮುಂಬೈಯಲ್ಲಿ. ಅಂದರೆ ಯಾರಾದರೂ ಒಬ್ಬರು ಸೀನಿಯರ್ಸ್ ಏನಾದರೂ ಇವ್ರಿಗೆ ಸ್ವಲ್ಪ ಬ್ಯಾಟ್ಸ್ಮೆನ್ಸಿಗೆ ಯಾವ ಥರ ಲೈಕ್ ಫಾರ್ ಎಕ್ಸಾಂಪಲ್ ಏನಾದ್ರು ಈ ಬಾಲ್ ಅಂದರೆ ಸ್ಟ್ರಾಟಜಿಗಳೇನಾದ್ರು ಹೇಳ್ಕೊಟ್ರೆ ಒಳ್ಳೆ ಎಫೆಕ್ಟಿವ್ ಬೌಲರ್ ಆಗ್ತಾರೆ ಇವರು. ಆ್ಯಕ್ಚುಲಿ ಮೇಯ್ನ್ ವೆಪನ್ ಬಂದು ಗೂಗ್ಲ್ ಯೂಸ್ ಮಾಡ್ತಾರೆ. ಸ್ಲೋಯರ್ ಥ್ರೂ ದಿ ಏರ್ ಬೌಲಿಂಗ್ ಮಾಡಿ ಸೇಮ್ ಲೈಕ್ ಯುಜವೇಂದ್ರ ಚಾಹಲ್ ಥರನೇ ಇವರು ಬೌಲಿಂಗ್ ಮಾಡೋದು. ಮುಂಬೈ ನನಗನ್ಸೋ ಪ್ರಕಾರ ಈ ಸಲ ಇನಿಷಿಯಲ್ 11 ಯೂಸ್ ಮಾಡ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ನೆಕ್ಸ್ಟು ಟ್ರೆಂಟ್ ಬೋಲ್ಟ್ ಬಂದು ನಿಮಗೆ ಗೊತ್ತು, ಅವರು ಇಂಟರ್ನ್ಯಾಷನಲಲ್ಲಿ ಆಡ್ತಿಲ್ಲ, ಬಟ್ ಯಾವತ್ತಿದ್ರೂ ಥ್ರೆಟ್ಟೆ ಬ್ಯಾಟ್ಸ್ಮೆನ್ಸಿಗೆ. ಇನಿಷಿಯಲಿ ಸ್ವಿಂಗ್ ಮಾಡ್ತಾರೆ, ಸ್ವಿಂಗ್ ಬೌಲರ್ ಆಲ್ಮೋಸ್ಟ್ ಡೆತ್ತಲ್ಲಿ ಕೂಡ ಮಾಡ್ತಾರೆ. ಹೈಯೆಸ್ಟ್ ವಿಕೆಟ್ ಟೇಕರ್ ಅನಿಸುತ್ತೆ. ಐ ಥಿಂಕ್ ಒಂದು ಸಲ ಪರ್ಪಲ್ ಕ್ಯಾಪು ಹೊಡೆದಿದ್ರು ಅನಿಸುತ್ತೆ. ಒಳ್ಳೆ ಬೌಲರು. ಐ ಥಿಂಕ್ ಎಲ್ಲ ಗುಡ್ ಬೌಲರ್ಸು ಇದೇ ಟೀಮಲ್ಲಿ ಇದ್ದಾರೆ ಅನಿಸುತ್ತೆ ಆಲ್ಮೋಸ್ಟು. ಸ್ವಿಂಗ್ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ. ಯಾರ್ಕರ್ಸ್ ಇದೆ. ನಿಮ್ಗೆ ನೆನಪಿದ್ರೆ ಇನ್ಸ್ವಿಂಗಿಗೆ ಜಾಸ್ತಿ ತುಂಬ ಎಫೆಕ್ಟಿವ್ ಆಗಿ ಬೌಲ್ ಮಾಡ್ತಾರೆ. ಅಂದರೆ ಕಂಟಿನ್ಯೂಸ್ ಆಗಿ ಇನಿಷಿಯಲ್ ಏನಾದ್ರು ಸ್ವಲ್ಪ ಸ್ವಿಂಗ್ ಏನಾದ್ರು ಸಿಕ್ತು ಅಂದರೆ 2-3 ವಿಕೆಟ್ಸ್ ಪವರ್ ಪ್ಲೇಲೇ ತೆಗಿತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಬೌಲಿಂಗು. ಸೊ ಯಾವತ್ತಿದ್ರೂ ಬ್ಯಾಟ್ಸ್ಮೆನ್ಸಿಗೆ ಥ್ರೆಟ್ಟು. ನೆಕ್ಸ್ಟು ರಘು ಶರ್ಮಾ ಅಂತ. ಇವ್ರಿಗೂ ಡೊಮೆಸ್ಟಿಕ್ ಸೀಸನ್ ಚೆನ್ನಾಗಿ ಹಾಕಿದೆ ಅಂತಂತ ಬೈ ಮಾಡಿದ್ದಾರೆ. ಮೊಹಮ್ಮದ್ ಸಲಾಹುದ್ದೀನ್ ಇಜಾರ್ ಅಂತ ಇನ್ನೊಬ್ಬರು ಡೊಮೆಸ್ಟಿಕ್ ಚೆನ್ನಾಗಾಗಿದೆ ಅಂತ ಬೈ ಮಾಡಿದ್ದಾರೆ. ಇವರು ಒಳ್ಳೆ ಯಾರ್ಕರ್ಸ್ ಇಟ್ಟಿದ್ದಾರೆ ಮತ್ತು ಸ್ಲೋಯರ್ ಒನ್ಸ್ ಇದೆ ಅಂತ ನ್ಯೂಸ್ ಇದೆ. ಡೊಮೆಸ್ಟಿಕ್ ಸೀಸನಲ್ಲಿ ಐ ಥಿಂಕ್ ವಿನಯ್ ಕುಮಾರ್ ಅವ್ರು ಅನಿಸುತ್ತೆ ಈ ಸಲ ಅವ್ರನ್ನ ಟ್ಯಾಲೆಂಟ್ ಸ್ಕೌಟು. ಸೊ ಒಳ್ಳೆ ಹಾಕಿದ್ದಾರೆ, ನೋಡ್ಬೇಕು. ನೆಕ್ಸ್ಟು ಒಂದು ಪ್ಲೇಯಿಂಗ್ 11 ಸೆಟ್ ಮಾಡಿದ್ದೀನಿ ಇದ್ರದ್ದು. ಆ್ಯಕ್ಚುಲಿ ಇಂಪ್ಯಾಕ್ಟ್ ಪ್ಲೇಯರ್ ಸೇರಿಸಿ 12 ಅಂತ ಸೆಟ್ ಮಾಡಬೇಕು ಈ ಸಲ. ನಾನು ಆ್ಯಕ್ಚುಲಿ ಓಪನಿಂಗಲ್ಲಿ ರಿಯಾನ್ ರಿಕಾಲ್ಟನ್ ಮತ್ತು ರೋಹಿತ್ ಶರ್ಮನ್ ಇಟ್ಟಿದ್ದೀನಿ ಈ ಸಲ. ನಾನು ಇನಿಷಿಯಲಿ ಸ್ಟಾರ್ಟಿಂಗು ಕ್ವಿಂಟನ್ ಡಿಕಾಕ್ ಮೋರು ಎಕ್ಸ್ಪೀರಿಯನ್ಸ್ ಪರ್ಸನ್ಸು. ಬಟ್ ಇವ್ರು ಈ ಸಲ ವರ್ಲ್ಡ್ ಕಪ್ಪಲ್ಲಿ ನೋಡಿದ್ರೆ ಬೌಲರ್ಸ್ ಈಸಿಯಾಗಿ ಟಾರ್ಗೆಟ್ ಮಾಡ್ತಾರೆ ಇವ್ರನ್ನ. ಅಂದರೆ ಓವರ್ ದ ವಿಕೆಟ್ ಸ್ಟಾರ್ಟಿಂಗ್ ಇತ್ತು ಅಂದರೆ ಆಫ್ ಬ್ರೇಕ್ ವಿರುದ್ಧ ಕೂಡ ಸೆಟಲ್. ಅಂದರೆ ಇನಿಷಿಯಲ್ ಸ್ಟಾರ್ಟಿಂಗ್ ಓವರ್ಸಲ್ಲಿ ಏನಾದರೂ ಆಫ್ ಬ್ರೇಕ್ ಬೌಲರ್ಸ್ ಲೈಕ್ ಅಶ್ವಿನ್ನು ಅಂದರೆ ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ಸಿಂದ ವಿಕೆಟ್ ಕೊಡ್ತಾರೆ. ಮತ್ತು ಸೊ ಹಾಗಾಗಿ ಕಂಪೇರ್ ಟು ರಿಯಾನ್ ರಿಕಾಲ್ಟನ್ ಈ ಸಲ ಪರ್ಫಾರ್ಮೆನ್ಸ್ ಏನು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ವರ್ಲ್ಡ್ ಕಪ್ಪಲ್ಲಿ ಇವರಿಗೆ. ಅಂದರೆ ಒಂದೆರಡು ಒಳ್ಳೆ ಇನ್ನಿಂಗ್ಸ್ ಬಂತು, ಬಟ್ ರಿಯಾನ್ ರಿಕಾಲ್ಟನ್ ಒಳ್ಳೆ ಟಚ್ಚಲ್ಲಿ ಕಾಣಿಸ್ತಿದ್ದಾರೆ. ಸೊ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಓಪನರು. ಸೊ ರೋಹಿತ್ ಶರ್ಮಾ ಅವ್ರ ಜೊತೆಗೆ ಓಪನ್ ಮಾಡಿಸ್ತಾ ಇದ್ದೀನಿ. ರೋಹಿತ್ ಶರ್ಮಾ ಹೇಳಂಗೆಲ್ಲ ಬಿಡಿ. ಐ ಥಿಂಕ್ ಅಟ್ಯಾಕಿಂಗ್ ಕ್ರಿಕೆಟ್ ಈ ಸಲನೂ ಸೇಮ್ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟು ಒನ್ ಡೌನು ವಿಲ್ ಜಾಕ್ಸ್ ಆಡಿಸಿದ್ದೀನಿ. ಇವರು ಹಾಫ್ ಬ್ರೇಕ್ ಬೌಲಿಂಗು ಮಾಡ್ತಾರೆ. ನೆಕ್ಸ್ಟು ಒನ್ ಡೌನ್ ಒಳ್ಳೆ ಇನ್ನಿಂಗ್ಸ್. ನಿಮ್ಗೆ ನೋಡಿದರೆ RCBಗೂ ಕೂಡ ಒಳ್ಳೆ ಇನ್ನಿಂಗ್ಸ್ ಆಡ್ತಿದೆ. ಲಾಸ್ಟ್ ಸೀಸನು ಚೆನ್ನಾಗೇ ಆಗಿತ್ತು. ಹಂಗೆ ಫಿನಿಷರಾಗಿ ಕೂಡ ಯೂಸ್ ಮಾಡ್ತಾರೆ ಸಮ್ಟೈಮ್ಸ್. ಅಂದರೆ ನಂಬರ್ 5 ನಂಬರ್ 6 ಯೂಸ್ ಮಾಡ್ತಾರೆ. ಬಟ್ ನಾನು ವಿಲ್ ಜಾಕ್ಸ್ನ ಒನ್ ಡೌನ್ ಆಡಿಸ್ತೀನಿ. ನಂಬರ್ 4 ತಿಲಕ್ ವರ್ಮಾ.
ಐ ಥಿಂಕ್ ಸೂರ್ಯ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಅಂದರೆ ರಿಯಾನ್ ರಿಕಾಲ್ಟನ್ನು ಅಂದರೆ ಲೆಫ್ಟು ರೈಟು ಕಾಂಬಿನೇಷನ್ ಮೇಂಟೈನ್ ಮಾಡೋಣ ಅಂತ ತಿಲಕ್ ವರ್ಮ. ಅಂದರೆ ತಿಲಕ್ ವರ್ಮಾಗೆ ನಂಬರ್ 4 ನಂಬರ್ 5 ಏನು ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ. ಎರಡು ಇದರಲ್ಲೂ ಅಂದರೆ ಫ್ಲೆಕ್ಸಿಬಿಲಿಟಿ ಇದೆ ಪ್ಲೇಯರ್ಸಲ್ಲಿ. ಇವ್ರಿಗೆ ಯಾರು ಯಾವ ಪ್ಲೇಸಲ್ಲಿ ಆಡಿಸಿದ್ರು ಕೂಡ ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ. ಸೊ ಹಾಗಾಗಿ ನಾನು ನಂಬರ್ 4 ತಿಲಕ್ ವರ್ಮ, ನಂಬರ್ 5 ಸೂರ್ಯಕುಮಾರ್ ಯಾದವ್ ಆಡಿಸಿದ್ದೀನಿ. ಸೂರ್ಯಕುಮಾರ್ ಯಾದವಿಂದ ಒಂದು USA ವಿರುದ್ಧ ಒಂದು ಒಳ್ಳೆ ಇನ್ನಿಂಗ್ಸ್ ಬಂತು. ಅದಾದಮೇಲೆ ಏನು ಅಷ್ಟೊಂದು ಟಚ್ಚಲ್ಲಿ ಕಾಣಿಸ್ತಿಲ್ಲ. ಅಂದರೆ ಇವರೇ ಬೇಕು ಅಂತೇನು ವಿಕೆಟ್ ಕೊಟ್ಟಿಲ್ಲ, ಬಟ್ ಅಂದರೆ ಸ್ಕೋರ್ ಮಾಡೋ ಇಂಟೆಂಟಲ್ಲಿ ವಿಕೆಟ್ ಅಷ್ಟೇ ಬಿದ್ದಿದ್ದು ಇವ್ರದ್ದು. ಅದು ಬಿಟ್ಟರೆ ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ. ನನಗೇನೋ ಈ ಸಲ ಆರೆಂಜ್ ಕ್ಯಾಪ್ ಲಿಸ್ಟಲ್ಲಿ ಇವರು ಇರ್ತಾರೆ. ಅಂದರೆ ಇವರಿಂದ ಒಂದು 300 ರನ್ಸ್ ಅಂತೂ ಫಿಕ್ಸು. ನೆಕ್ಸ್ಟು ಹಾರ್ದಿಕ್ ಪಾಂಡ್ಯ. ನಾನು ನಂಬರ್ 5ಅಲ್ಲಿ ನಂಬರ್ 6ಅಲ್ಲಿ ಹಾರ್ದಿಕ್ ಪಾಂಡ್ಯ ಆಡಿಸ್ತಾ ಇದ್ದೀನಿ. ಒಂಥರ ಫಿನಿಷಿಂಗ್ ರೋಲ್ ಪ್ಲೇ ಮಾಡ್ತಾರೆ ಇವರು. ಬೌಲಿಂಗ್ ನ್ಯೂ ಬಾಲಲ್ಲಿ ತುಂಬ ಎಫೆಕ್ಟಿವ್ ಆಗಿ ಬೌಲಿಂಗ್ ಕೂಡ ಮಾಡ್ತಾರೆ. ಇನ್ ಸ್ವಿಂಗರ್ಸ್, ಔಟ್ ಸ್ವಿಂಗರ್ಸು, ಸ್ಲೋಯರ್ ಒನ್ಸ್ ಇದೆ. ಒಳ್ಳೆ ಲೆಂತಲ್ಲಿ ಇಟ್ಟಿರ್ತಾರೆ ಬಾಲ್ನ. ಯಾರ್ಕರ್ಸ್ನು ಯೂಸ್ ಮಾಡ್ತಾರೆ. ನೀವು ತುಂಬ ಎಫೆಕ್ಟಿವ್ ಈ ಸಲ ವರ್ಲ್ಡ್ ಕಪ್ಪಲ್ಲಿ ತುಂಬ ಎಫೆಕ್ಟಿವ್ ಬೌಲರ್ ಆಗಿದೆ. ಸುಮಾರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬಂತು ಇವ್ರ ಕಡೆಯಿಂದ. ನೆಕ್ಸ್ಟು ಮಿಚೆಲ್ ಸ್ಯಾಂಟ್ನರ್. ಯಾವತ್ತಿದ್ರೂ ಒಂಥರ ಇಂಪ್ಯಾಕ್ಟ್ಫುಲ್ ಪ್ಲೇಯರು. ಸೊ ನಾನು ಅದಕ್ಕೆ ಈ ಸಲ ಅಂಡರ್ ರೇಟೆಡ್ ಆಗಿದ್ರು CSKಲಿ. ಈ ಸಲ ನೀವು ಲಾಸ್ಟ್ ಟೈಮ್ ನೋಡಿದ್ರೆ ಒಳ್ಳೆ ಅಂದರೆ ಮುಂಬೈ ಇಂಡಿಯನ್ಸಿಗೆ ಬೇಕಾಗಿರೋ ಟೈಮಲ್ಲೆಲ್ಲ ಒಳ್ಳೆ ವಿಕೆಟ್ಸ್ ತಂದು ಕೊಟ್ಟರು. ಮತ್ತು ಬ್ಯಾಟಿಂಗ್ ಕೂಡ ಆಡ್ತಾರೆ ಡೌನ್ ದಿ ಆರ್ಡರು. ಸೊ ಮಿಚೆಲ್ ಸ್ಯಾಂಟ್ನರ್ ಆಡಿಸ್ತೀನಿ. ನೆಕ್ಸ್ಟು ಕಾರ್ಬಿನ್ ಬೋಸ್ಕು ಡೌನ್ ದಿ ಆರ್ಡರ್. ನನಗೇನೋ ಅಥವಾ ಟ್ರೆಂಟ್ ಬೋಲ್ಟ್ನ ಆಡಿಸ್ತಾರೆ ಅನಿಸುತ್ತೆ ಬೌಲಿಂಗ್ ಬೇಕು ಅಂತಂದರೆ. ಬಟ್ ಕಾರ್ಬಿನ್ ಬೋಸ್ಕ್ ಇದ್ದರೆ ಐ ಥಿಂಕ್ ಬ್ಯಾಟಿಂಗ್ ಆರ್ಡರ್ದು ಡೆಪ್ತ್ ಇರುತ್ತೆ. ಯಾಕಂದರೆ ಶಾರ್ದೂಲ್ ಠಾಕೂರ್ ಇರೋದ್ರಿಂದ ನ್ಯೂ ಬಾಲಿಂಗಲ್ಲೂ ಬೌಲಿಂಗ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಬ್ಯಾಟಿಂಗ್ ಡೆಪ್ತ್ ಇರಲಿ ಅಂದ್ಬಿಟ್ಟು ಕಾರ್ಬಿನ್ ಬೋಸ್ಕ್ ಆಡಿಸ್ತಾ ಇದ್ದೀನಿ. ನೆಕ್ಸ್ಟು ಶಾರ್ದೂಲ್ ಠಾಕೂರ್ ನಿಮ್ಮ ಡೌನ್ ದಿ ಆರ್ಡರ್ ಇನ್ನಿಂಗ್ಸು ಅಂದರೆ ಮುಂಬೈಗೂ ಕೂಡ ಫಿನಿಷ್ ಮಾಡಿಕೊಡ್ತಾರೆ ಇನ್ನಿಂಗ್ಸು. ಸೊ ಅಂದರೆ ಡೊಮೆಸ್ಟಿಕ್ ಸೀಸನಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೊ ನಾನು ಪ್ಲೇಯಿಂಗ್ 11ಇಂದನೇ ಸ್ಟಾರ್ಟ್ ಮಾಡ್ತೀನಿ ಇವ್ರನ್ನ. ಇನಿಷಿಯಲ್ ಮ್ಯಾಚಸ್ಸಿಂದನೇ ಪ್ಲೇಯಿಂಗ್ 11ಅಲ್ಲಿ ಆಡಿಸ್ತೀನಿ. ನೆಕ್ಸ್ಟು ದೀಪಕ್ ಚಾರ್. ನೀವು ಅಂದರೆ ಇವ್ರದ್ದು ಆಲ್ಮೋಸ್ಟು 11ಅಲ್ಲಿ 9 ಪ್ಲೇಯರ್ ಬ್ಯಾಟಿಂಗ್ ಆಡ್ತಾರೆ. ನಿಮ್ಗೆ ನೆನಪಿದ್ರೆ ವರ್ಸಸ್ ಶ್ರೀಲಂಕಾ ODI ಮ್ಯಾಚಲ್ಲಿ ದೀಪಕ್ ಚಾರ್ 60+ ರನ್ ಹೊಡೆದು ಮ್ಯಾಚ್ ವಿನ್ ಮಾಡಿಕೊಟ್ಟಿದ್ರು. ನೆಕ್ಸ್ಟು ಜಸ್ಪ್ರೀತ್ ಬುಮ್ರಾ. ಇವರನ್ನು ಮಿಸ್ ಮಾಡೋಂಗೇ ಇಲ್ಲ. ನೆಕ್ಸ್ಟು ಮಯಾಂಕ್ ಮಾರ್ಕಂಡೆ. ಅಂದರೆ ಸ್ಪಿನ್ ಒಬ್ಬರು ನಿಮಗೆ ಮಿಚೆಲ್ ಸ್ಯಾಂಟ್ನರ್ ಬಂದು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರು, ವಿಲ್ ಜಾಕ್ಸ್ ಬಂದು ಹಾಫ್ ಬ್ರೇಕ್ ಬೌಲರು. ಸೊ ವೆರೈಟಿ ಇರಲಿ ಅಂದ್ಬಿಟ್ಟು ಮಯಾಂಕ್ ಮಾರ್ಕಂಡೆ ಟ್ರೈ ಮಾಡ್ತಾಯಿದ್ದೀನಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಇಫ್ ಇನ್ ಕೇಸ್ ಮಯಾಂಕ್ ಮಾರ್ಕಂಡೆ ಬೇಡ ಅಂತಂದರೆ ನಮ್ಮಂದಿರನ್ನು ಕೂಡ ಯೂಸ್ ಮಾಡ್ಬೋದು ನಂಬರ್ 6 ಇದರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಇಫ್ ಇನ್ ಕೇಸ್ ಅಂದರೆ ಒಳ್ಳೆ ಸ್ಕೋರ್ ಏನಾದ್ರು ಇತ್ತು ಅಂತಂದರೆ ಬೌಲಿಂಗ್ ಇದು ಮಾಡ್ತಿರ್ಬೇಕಾದ್ರೆ ಮಯಾಂಕ್ ಮಾರ್ಕಂಡೆ ಕೂಡ ಯೂಸ್ ಮಾಡ್ಬೋದು. ಒಳ್ಳೆ ಗೂಗ್ಲಿ ಇದೆ, ಎಫೆಕ್ಟಿವ್ ಆಗುತ್ತೆ. ನನಗೇನೋ ಈ ಸಲ ಇವ್ರು ಐ ಥಿಂಕ್ 6th 1 ಲೋಡಿಂಗ್ ಅನ್ಸುತ್ತೆ ಇವ್ರದ್ದು. ಸೇಮ್ ಇವ್ರ ಟೀಮಲ್ಲಿ ಏನು ಇಶ್ಯೂಸೇ ಕಾಣಿಸ್ತಿಲ್ಲ. ಆರಾಮ್ಸೆ ಕ್ವಾಲಿಫೈ ಆಗ್ತಾರೆ ಸೂಪರ್ 4ಗೆ, ಡೌಟೇ ಇಲ್ಲ ನನಗೇನೋ ಈ ಸಲ. ನೋಡೋಣ. ಥ್ಯಾಂಕ್ ಯು. ನೆಕ್ಸ್ಟು ಗುಜರಾತ್ ಟೈಟನ್ಸ್ ಟೀಮ್ ರಿವ್ಯೂ ಮಾಡೋಣ ಅಂತಿದ್ದೀನಿ. ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಕ್ವಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೋಡೋಣ. ಬಾಯ್. ಥ್ಯಾಂಕ್ಸ್.